ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಪ್ರದೀಶ್ ಈಶ್ವರ್ ಸವಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಇದು ಬಡಿ ಸವಾಲು ಅಂದ್ರೆ ನಾನ್ ಪ್ರತಿ ಬಾರಿ ಸರ್ವೆ ಮಾಡ್ಬೇಕಾದ್ರೆ ಸುಧಾಕರ್ಗೆ ಸರಿಸಾಟಿ ಯಾರು ಎದುರಾಳಿ ಸುಧಾಕರ್ನ ಸೋಲ್ಸಕ್ಕಾಗಲ್ಲ, JDS ಕಾಂಗ್ರೆಸ್ ಮುಂದಾದ್ರೂ ಆಗಲ್ಲ ಅಂತ ಮಾತಾಡ್ತಿದ್ವಿ. ಬಟ್ ಆ ಪ್ರದೀಪ್ ಈಶ್ವರ್ ಅನ್ನೋ ಹೆಸರು ಚಾಲ್ತಿಗೆ ಬಂದ್ಮೇಲೆ ತಾಳಪ್ಪ ಇವರು ಟಿಕೆಟ್ ಕೊಡ್ತಾರೋ ಕಾಂಗ್ರೆಸ್ ಅವ್ರು ಯಾಮಾರಿಸ್ಬಿಡ್ತಾರೋ ಅನ್ನೋ ಲೆಕ್ಕಾಚಾರ. ಒಂದು ವರ್ಷದಿಂದ ಹೇಳ್ಬೇಕಾಗಿತ್ತು ಇವರೇ ಕ್ಯಾಂಡಿಡೇಟ್ ಅಂತ, ಮಜಾ ಇರ್ತಾ ಇತ್ತು. ಚುನಾವಣೆ ಘೋಷಣೆಯಾದ ಮರುಕ್ಷಣವೇ ಪ್ರದೀಪ್ ಈಶ್ವರ್ ಅಖಾಡದಲ್ಲಿ. ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯಕ್ಕೆ ಸೇರಿದವರು. ಇದೇ ಡಾಕ್ಟರ್ ಕೆ ಸುಧಾಕರ್ ಪೆರೆಸ್ ಅಂದ್ರೆ ಇವರು ಅದೇನೆ ಸೇಮ್ ಊರು, ಇಬ್ರದ್ದು ಒಂದೇ ಊರು. ತಂದೆ ತಾಯಿ ಇಬ್ರು ಕೂಡ ಕಳ್ಕೊಂಡಿದ್ದಾರೆ. ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಕಷ್ಟದಲ್ಲಿ ಮೇಲೆ ಬಂದಿರುವಂತ ಹುಡುಗ ಪ್ರದೀಪ್ ಈಶ್ವರ್. ಎರಡನೇದು, ಇದೇ ಸುಧಾಕರ್ ವಿರುದ್ಧ ನೇರವಾಗಿ ಹೋರಾಟ ಕೊಟ್ಟು ಅವತ್ತು ಮಾತಾಡಿದಾಗ ಈತನ್ಗೆ 16 ಕೇಸ್ಗಳನ್ನ FIR ಆಗಿತ್ತು ಇವ್ರ ಮೇಲೆ, ಜೈಲಿಗೆ ಕೋರ್ಟ್ ಕಲಿಯಂಗ್ ಮಾಡಿದ್ರು ಸುಧಾಕರ್. ಅವರು ಒಬ್ಬ ಬಡವ್ರ ಬಗ್ರು ಏನ್ ರಾಜಕಾರಣ ಮಾಡಬೇಕು. ಆದ್ರೆ ಪ್ರದೀಪ್ ಈಶ್ವರ್ಗೆ ಅರ್ಥ ಆಯ್ತು ಸುಧಾಕರ್ ವಿರುದ್ಧ ಮಾಡ್ಬೇಕಾದ್ರೆ ಚುನಾವಣೆ, ನನ್ನ ಜೋಬಲ್ಲಿ 10 ರೂಪಾಯಿ ಇದ್ರೆ ಟೆಂಟ್ಗೆ ಹೋಗ್ಬೇಕು, 100 ರೂಪಾಯಿಗಿದ್ರೆ ಥಿಯೇಟರ್ಗೆ ಹೋಗ್ಬೇಕು, 500 ರೂಪಾಯಿ ಇದ್ರೆ ಮಾಲ್ಗೆ ಹೋಗ್ಬೇಕು ಅಂತ. ಹಾಗಾಗಿ ಈ ಸುಧಾಕರ್ ವಿರುದ್ಧ ಚುನಾವಣೆ ಮಾಡಬೇಕು ಅಂತಂದ್ರೆ ದೊಡ್ಡ ಕೋಟೆನೆ ಕಟ್ಕೋಬೇಕು ಅಂತ ತೀರ್ಮಾನ ಮಾಡಿ ಬಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಇಡೀ ದಕ್ಷಿಣ ಭಾರತದಲ್ಲೇ ನಂಬರ್ 1 IPL ನೋಡ್ತಾ ಇದ್ರೆ ಕಾಣುತ್ತೆ ಪ್ರದೀಪ್ ಈಶ್ವರ್ IPL ನಲ್ಲಿ. ಅಂದ್ರೆ ಅದೇ ಸುಧಾಕರ್ ನನ್ಗೆ ಆಶ್ಚರ್ಯ, 5 ವರ್ಷದ ಹಿಂದೆ ಇದ್ದಂತ ಪ್ರದೀಪ್ ಈಶ್ವರ್ ಇವತ್ತೆಲ್ಲಿ? ಸುಧಾಕರ್ ವಿರುದ್ಧ ತೊಡೆ ತಟ್ಟಿ ರಾಜಕಾರಣ ಮಾಡೋ ಕೆಪಾಸಿಟಿ ಪ್ರದೀಪ್ ಈಶ್ವರ್ಗಿತ್ತು. ಅದನ್ನ ಇವತ್ತು ಕಾಂಗ್ರೆಸ್ ಅವರು ಅದೇನೋ ಐಡೆಂಟಿಫೈ ಮಾಡಿ ಟಿಕೆಟ್ ಕೊಟ್ಟವ್ರೆ. ಬಲಿಜ ಸಮುದಾಯಕ್ಕೆ ಸೇರಿದವರು, ಜೊತೆಗೆ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಇಡೀ ಚಿಕ್ಕಬಳ್ಳಾಪುರದಲ್ಲಿ 1000 ಜನ ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಕೊಟ್ಟು ಅವ್ರನ್ನ ಪ್ರೊಫೆಷನಲಿ, ಪರ್ಸನಲಿ ಎಲ್ಲಾ ದಿಸೆಯಲ್ಲೂ ಕೂಡ ಅವ್ರನ್ನ ಸ್ಟ್ರಾಂಗ್ ಮಾಡಿಟ್ಟಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೆ. ಸುಧಾಕರ್ಗೆ ಸರಿಸಾಟಿಯಾಗಿ ರಾಜಕಾರಣ ಮಾಡೋ ಕೆಪಾಸಿಟಿ ಪ್ರದೀಪ್ ಈಶ್ವರ್ಗಿದೆ. ರಿಯಲ್ ಮಜಾ ಇವಾಗ ಬಂದಿದೆ. ರಂಗೇರ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸಖತ್ತಾಗಿ ರಂಗೇರಿದೆ. ಎರಡನೇದು, ಸುಧಾಕರ್ ಕೂಡ ಅಸಾಮಾನ್ಯ ಮನುಷ್ಯ. ಮೊನ್ನೆ ಸವಾಲ್ ಹಾಕಿದ್ರು, ಇದು ಬೇನಾಮಿ ಅಲ್ಲ ಸುನಾಮಿ ಅಂತ. ನಾನು ಹೇಳಿದಲ್ಲ, ಸುನಾಮಿ ಎಲ್ಲೋ ಇಲ್ಲಿ ಸಮುದ್ರದ ಬರ್ತದಪ್ಪ, ಇಲ್ಲಿ ಚಿಕ್ಕಬಳ್ಳಾಪುರ ಬಂದ್ಬಿಟ್ಟೈತೆ ಅಂತ. ಆ ಸುನಾಮಿ ಪದಕ್ಕೆ ನಿಜವಾಗಿ ಅರ್ಥ ಪ್ರದೀಪ್ ಈಶ್ವರ್. ಯಾಕೆಂದ್ರೆ 5 ವರ್ಷ ಹಿಂದೆ ಜಸ್ಟ್ 2018 ತಿರುಗಿ ನೋಡಿ ಪ್ರದೀಪ್ ಈಶ್ವರ್ ಹೇಗಿದ್ರು, ಇವತ್ತು ಹೇಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಮನೆ ಮಾತು ಪ್ರದೀಪ್ ಈಶ್ವರ್. ಇವತ್ತು ಸುಧಾಕರ್ಗೆ ಯಾರು ಬಂದಿದ್ರು ಭಯ ಆಗ್ತಿರ್ಲಿಲ್ಲ. ಭಯ ಅಂದ್ರೆ ಅಂಜಿಕೆ, ರಾಜಕಾರಣದಲ್ಲಿ ಗೊತ್ತಲ್ಲ ಏನಾಗ್ಬಿಡುತ್ತೋ ಅಂತ ಅಂಜಿಕೆ ಇರಲಿಲ್ಲ ಸುಧಾಕರ್. ಆದ್ರೆ ಪ್ರದೀಪ್ ಈಶ್ವರ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಗೊತ್ತಾದ ತಕ್ಷಣನೇ ಸುಧಾಕರ್ ಕೋಟೆಲ್ ಕಂಪನ ಶುರುವಾಗಿದೆ. ಅಲ್ಲಿ ದೊಡ್ಡ ಜಾತಿ ಈಕ್ವೇಷನ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಮಾಡಿದ್ರೆ ಹಿಂದ ಓಡಿಸಿದೆ. ಅಲ್ಪಸಂಖ್ಯಾತರು ಏನೋ ಮಾಡ ಸುಧಾಕರ್ ಗೆದ್ಬಿಡ್ತಾರಲ್ಲ ಅಂತ ಆಗ್ತಿದ್ರು. ಆದ್ರೆ ಅಲ್ಪಸಂಖ್ಯಾತರ ಒಂದು ಓಟು ಕೂಡ ಸುಧಾಕರ್ಗೆ ಹೋದಂಗೆ ಕಂಪ್ಲೀಟ್ ಆಗಿ ಅದನ್ನ ಪ್ರದೀಪ್ ಈಶ್ವರ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಏನ್ ಬೇಕು ಮಾಡ್ಕೋತಾರೆ. ಅಂದ್ರೆ ನಂಬಿಕೆ, ಈ ಸುಧಾಕರ್ ಸೋಲ್ಸಕ್ ಯಾರ ಬರ್ಬೇಕಪ್ಪ ಗಂಡು ಅಂತಿತ್ತು, ಯಾರು ಅನ್ಸಿರ್ಲಿಲ್ಲ, ಸುಮ್ಮನೆ ಬಿಟ್ಟಿದ್ರಲ್ಲ. ಸುಧಾಕರ್ಗೆ ಹಾಕನ್ ಬಿಡ್ರಯ್ಯ ಅಂತ ಬಿಜೆಪಿಗೆ ಮಾಕೋಗಿತರ ಪಾರ್ಟಿಗೆ. ಬಟ್ ಸುಧಾಕರ್ಗೆ ಹಾಕಕ್ ರೆಡಿ ಇದ್ರು. ಈ ಪ್ರದೀಪ್ ಈಶ್ವರ್ ಬಂದ್ಮೇಲೆ ಚಿತ್ರಣ ಚೇಂಜ್ ಆಗ್ತದೆ. ಇಬ್ಬರದು ಒಂದೇ ಊರು. ಎಷ್ಟಣ್ಣ ನೀನು ಒಂದು ಅಂದ್ರೆ ಸುಧಾಕರ್ ಇವ್ರು 10 ಅಂತಾರೆ ಪ್ರದೀಪ್ ಈಶ್ವರ್. ರೆಡಿ, ಸೇರು ಸವಾ ಸೇರು. ಆದ್ರೆ ನನ್ನದೆಲ್ಲ ಕೂಡ ಲೀಗಲ್, ಒಂದೊಂದು ರೂಪಾಯಿನೂ ಕೂಡ ಲೆಕ್ಕ ಕಟ್ತೀನಿ, ಟ್ಯಾಕ್ಸ್ ಕಟ್ಟದ ಅಮೌಂಟ್ ನನ್ನ ಸಂಪಾದನೆ. ಸುಧಾಕರ್ ಅವರೇ, ನೀವು ಕೊಡ್ತೀರಾ ಲೆಕ್ಕ ಕೊಡ್ತೀರಾ ಅಂತ ಕೇಳವ್ರೆ. ನನ್ಗೆ ಹೇಳದಲ್ಲ, ಇದು ಗುರು ನಿಜವಾದ ಫೈಟು. ಕನಕಪುರದಲ್ಲಿ DK ಶಿವಕುಮಾರ್ ಅವ್ರು ಲಕ್ಷದ ಲೀಡಲ್ಲಿ ಗೆಲ್ಬೇಕು ಅಂತಿದ್ರು. ಅಶೋಕ್ ಸ್ವಲ್ಪ ತಗ್ಗಂಗೈತೆ ಅಂತ. ಇಲ್ಲಿ ಸುಧಾಕರ್ ನಾನು ಒಂದ್ 50,000 ಲೀಡ್ ಅಂತ ಲೆಕ್ಕ ಹಾಕೊಂಡು ಕೂತಿದ್ರು. ಲೆಕ್ಕ ಅದಲ್ಲ, ಸುಧಾಕರ್ ನಾನು ಗೆಲ್ತೀನಿ ಗುರು ಚಿಕ್ಕಬಳ್ಳಾಪುರದಲ್ಲಿ, ಬೇರೆ ಕ್ಷೇತ್ರ ಗೆಲ್ಲೋದಕ್ಕೆ ಪ್ಲಾನ್ ಮಾಡ್ಬೇಕು ಅಂತಿದ್ರು. ಯಾರು ಅಳ್ಳಾಡ್ಸಕ್ ಆಗಲ್ಲ ಅಂತಿದ್ರು. ಈ ಪ್ರದೀಪ್ ಈಶ್ವರ್ ಅಂತಂದ್ಮೇಲೆ ಈಗ ಪಾಲಿಟಿಕ್ಸ್ ಅಲ್ಲಿ ಪಲ್ಟಿ ಯಾರು ಬೇಕಾದ್ರೂ ಓಡಿಸಬಹುದು ಅಂತ ಅರ್ಥ ಆಗ್ತದೆ. ಪ್ರದೀಪ್ ಈಶ್ವರ್ ಪಾಲಿಟಿಕ್ಸ್ ಎಂಟ್ರಿ, ಕಾಂಗ್ರೆಸ್ ಟಿಕೆಟ್ ಘೋಷಣೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿಯ ಸಂಚಲನ ಶುರುವಾಗಿದೆ. ರಿಯಾಲಿಟಿ ಇದು. ಒಂದ್ ಹಿಂದೆ ತಿರುಗಿ ನೋಡೋದಲ್ಲ, ಯಾರೋ ಕೋಟ್ಯಾಧಿಪತಿ ಮಗ ಅಲ್ಲ, ಹೌದು, ಬಹಳ ಕಡು ಬಡತನದಲ್ಲಿ ಬೆಳೆದಂತ ಹುಡುಗ ಪ್ರದೀಪ್ ಈಶ್ವರ್. ಹೋರಾಟ ಕೊಟ್ಟು ಸುಧಾಕರ್ ವಿರುದ್ಧ ಎಲ್ಲವನ್ನು ಕೂಡ ಅನುಭವಿಸಿ ಕಷ್ಟ ಸುಖ ಕೋರ್ಟು ಮೆಟ್ಲೆಲ್ಲ ಹತ್ತಿ ನಂತರ ತನ್ನ ತಾಕತ್ ಮೇಲೆ, ಪ್ರತಿಭೆ ಮೇಲೆ ಕೋಟೆ ಕಟ್ಕೊಂಡು ಇವತ್ತು ಐ ಆಮ್ ರೆಡಿ, ಚುನಾವಣೆಗೆ ಬಂದವ್ರೆ, ಐ ಆಮ್ ರೆಡಿ ಡಾಕ್ಟರ್ ಕೆ ಸುಧಾಕರ್ ಅಂತ ಜೋರಾಗಿ ಹೇಳಿ ಹೊರಟವ್ರೆ. ಇದು ರಿಯಲ್ ಪಿಕ್ಚರ್ ಈಗ ಶುರುವಾಗಿದೆ. ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಅವ್ರು ಕೈ ಕೊಟ್ಟಿಲ್ಲ ಪುಣ್ಯಕ್ಕೆ. DK ಶಿವಕುಮಾರ್ ಒಳ್ಳೆ ಅಭ್ಯರ್ಥಿನ ಹುಡುಕಿ ರೆಡಿ ಆಗಿದ್ದಾರೆ. ಈಗ ಸೀತಾರಾಮ್ ಅವರು
ರಕ್ಷಾರಾಮಯ್ಯ, ಬಲಿಜ ಕಮ್ಯುನಿಟಿ ಅವರು ಎಲ್ಲ ಸೇರ್ಕೊಂಡು ಈಗ ಗೌರಿಬಿದನೂರ ಶಿವಶಂಕರ್ ರೆಡ್ಡಿ, ಈ ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ, ಅದರಲ್ಲೂ ಹೆಚ್ಚಾಗಿ ಚಿಂತಾಮಣಿಯ ಸುಧಾಕರ್, MC ಸುಧಾಕರ್ ಎಲ್ಲರೂ ಸೇರ್ಕೊಂಡು ಈ ಡಾಕ್ಟರ್ ಕೆ ಸುಧಾಕರ್ನ ಕಟ್ಟಾಕಕ್ಕೆ ಪ್ರದೀಪ್ ಈಶ್ವರ್ ಅನ್ನೋ ಗೂಳಿ ಕರ್ಕೊಂಡ್ ಬಿಟ್ಟವ್ರೀಗ. ನೋಡ್ಬೇಕಿನ್ಮೇಲೆ ಇನ್ನೆಲ್ಲ ಚಿಕ್ಕಬಳ್ಳಾಪುರ ಜನಕ್ಕೆ ಒಂದು ರಿಯಲ್ ಪಿಕ್ಚರ್ ಸಿಕ್ಕಿದೆ. ಇವರೇನೋ ಟಿಕೆಟ್ ಕೊಟ್ಟವ್ರೆ, ತಾವೇನ್ ಮಾಡ್ತೀರಿ ಚಿಕ್ಕಬಳ್ಳಾಪುರ ಮಾಡಿ ತಿಳಿಸಿ. ಹಾಗೆ ನಮ್ದೊಂದು ಕಳಕಳಿ ಮನವಿ ಇದೆ, ಏನಂದ್ರೆ ಯೋಗ್ಯರು ಗೋಟ್ ಹಾಕಿ, ಅಯೋಗ್ಯರು ಗೋಟ್ ಹಾಕ್ಬೇಡಿ. ಲೂಟಿ ಮಾಡೋರ್ಗೆ, ಭ್ರಷ್ಟಾಚಾರಿಗಳಿಗೆ, ಅವಳಿ MLA ಆಗ್ಬಿಟ್ಟು ಶೋಕಿ ಮಾಡೋರು ಗೋಟ್ ಹಾಕ್ಬೇಡಿ. MLA ಆಗಿ ನಿಜವಾಗಿಯೂ ಸಹ ಆ ಸ್ಥಾನಕ್ಕೆ ನ್ಯಾಯ ಕೊಡೋರು, ಜನಸೇವೆ ಮಾಡೋರು, ಉತ್ತಮರನ್ನ ಆಯ್ಕೆ ಮಾಡಿ, ಅಯೋಗ್ಯರನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ. 224 ಕ್ಷೇತ್ರದಲ್ಲೂ ಸಹ ಉತ್ತಮರನ್ನ ಆಯ್ಕೆ ಮಾಡಿ. ಇದು ನಮ್ಮ ಕಳಕಳಿ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.